ರಾಜ್ಯ ಬಜೆಟ್ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಬಜೆಟ್ ಹಲಾಲ್ ಬಜೆಟ್ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಮಂಡ್ಯದ ಸಂಜಯ್ ನಗರ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿರೋದು. ಸಿದ್ದರಾಮಯ್ಯನವರ ಬಜೆಟ್ ಏನಿದೆ ಹಲಾಲ್ ಬಜೆಟ್ ಇದು ಅಂತ ನಿನ್ನೆ ಕೂಡ ಅನೇಕರು ರಿಯಾಕ್ಟ್ ಮಾಡಿದ್ರು. ಇವತ್ತು ಕೂಡ ಪ್ರತಿಭಟನೆಗಿಳಿದಿದ್ದಾರೆ. ಮಂಡ್ಯದ ಸಂಜಯ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಕೈಯಲ್ಲಿ ತಟ್ಟೆ ಪಾತ್ರೆಯನ್ನ ಹಿಡಿದು ನಾಮ ಹಾಕೊಂಡು ಪ್ರತಿಭಟನೆ ಮಾಡಿರೋದು. ಬಡವರ ದಲಿತರ ವಿರೋಧಿ ಅಲ್ಪಸಂಖ್ಯಾತರ ಓಲೈಕೆ ಅಂತ ಘೋಷಣೆ ಕೂಗುತ್ತಾ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಪ್ರತಿಭಟನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ನಿನ್ನೆ ಮಂಡನೆ ಆಗಿದೆ. ಬಟ್ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ, ಲೇವಡಿ ಮಾಡ್ತಿದ್ದಾರೆ. ಇದೊಂದು ಹಲಾಲ್ ಬಜೆಟ್, ಪಾಕಿಸ್ತಾನದ ಬಜೆಟ್, ಇದು ಕರ್ನಾಟಕದ ಬಜೆಟ್ ಅಲ್ಲ ಅಂತೇಳಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಮಂಡ್ಯದಲ್ಲಿ ಸಂಜಯ ವೃತ್ತದಲ್ಲಿ ನಡೀತಾ ಇರುವಂತ ಪ್ರತಿಭಟನೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ರೈತ ಮಕ್ಕಳ ಮೂಗಿಗೆ ತುಪ್ಪ ಸಾರಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಪಾಕಿಸ್ತಾನಕ್ಕೆ, ಬಾಂಗ್ಲಾದ ಬಜೆಟ್ ಮಂಡಿಸಿದ ರಾಜ್ಯ ಸರ್ಕಾರಕ್ಕೆ, ಹಲಾಲ್ ಬಜೆಟ್ ಮಂಡಿಸಿದ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರು 16ನೇ ಬಾರಿ ಬಡ್ಜೆಟ್ ಮಂಡಿಸವ್ರೆ. ಈ ಹಿಂದೆ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಅವಮಾನ ಮಾಡಿತ್ತು, ಯಾವ ರೀತಿ ಅವ್ರಿಗೆ ಅಪಮಾನ ಮಾಡಿತ್ತು, ಅದೇ ರೀತಿ ದಲಿತರನ್ನು ಹಿಂದುಳಿದವ್ರನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ದಲಿತ ವಿರೋಧಿ ಎನ್ನುವಂಥ ಮತ್ತೊಮ್ಮೆ ಸಾಬೀತು ಮಾಡಿದೆ. ವಿಶೇಷವಾಗಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪನವರು, ಪ್ರಿಯಾಂಕಾ ಖರ್ಗೆ ಅವರು ಏನಿವತ್ತು ದಲಿತರಿಗೆ ವಿಶೇಷವಾಗಿ ಬಡ್ಜೆಟ್ನಲ್ಲಿ ಅನುದಾನ ಮೀಸಲಿರಿಸಲಿಕ್ಕೆ ವಿಫಲರಾಗಿದ್ದಾರೆ. ನಿಜಕ್ಕೂ ಕೂಡ ಇದು ದಲಿತ ವಿರೋಧಿ ಬಡ್ಜೆಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕರಳು ಕಿತ್ತು ಬರುತ್ತೆ. ರೈತರಿಗೆ ಮತ್ತೊಮ್ಮೆ ಅನ್ಯಾಯ ಮಾಡಿದ್ದಾರೆ. ರೈತರು ಕೃಷಿ ಮತ್ತು ಪಶುಸಂಗೋಪನೆ, ತೋಟಗಾರಿಕೆ ಇಲಾಖೆ ಇವೆಲ್ಲ ಸೇರಿದ್ರು 10-15 ಸಾವಿರ ಕೋಟಿ ಬಡ್ಜೆಟ್ ಇಟ್ಟಿದ್ದಾರೆ. ನಿಜಕ್ಕೂ ಇದು ಸಿದ್ದರಾಮಯ್ಯನವರು ಒಬ್ಬ ರೈತನ ಮಗನಾಗಿ ರೈತ ಕುಲಕ್ಕೆ ಅವಮಾನ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಇವತ್ತು ಹಳ್ಳಿಗಳಲ್ಲಿ ಕೃಷಿ ಮಾಡಲಿಕ್ಕೆ ಯುವಕರು ವಿಮುಖರಾಗ್ತಾ ಇದ್ದಾರೆ. ಕೃಷಿ ಮಾಡಲಿಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ. ಇವತ್ತೇನು ಮುಸ್ಲಿಂ ಸಾದಿ ಭಾಗ್ಯಕ್ಕೆ 50,000 ಕೊಟ್ಟಿದ್ದಾರೆ. ಸಾವಿರಾರು ಜನ ಯುವಕರು, ರೈತರು ಮಕ್ಕಳು, ವ್ಯವಸಾಯ ಮಾಡುವಂಥ ರೈತರಿಗೆ ಇವತ್ತು ಹೆಣ್ಣು ಕೊಡ್ತಾ ಇಲ್ಲ. ಸ್ವಾಮಿ, ದಯಮಾಡಿ ರೈತರು ಮಕ್ಕಳು ಮದುವೆ ಆದರೂ ನೀವು 2 ಲಕ್ಷ 3 ಲಕ್ಷ ಕೊಟ್ಟರೆ ತಪ್ಪಾಗೋದಿಲ್ಲ. ತುಂಬ ಮುಂದುವರೆದಂಥ ದೇಶಗಳಲ್ಲಿ, ಈಗ ಜರ್ಮನ್ನಲ್ಲಿ ತುಂಬ ವಯಸ್ಸಾದವರಿದ್ದಾರೆ, ಯುವಕರಿಲ್ಲ. ಪ್ರಪಂಚದಾದ್ಯಂತ ಬಂದಿಲ್ಲಿ ನೆಲೆಸಿ ಅಂತ ಕರೆ ಕೊಡ್ತಾ ಇರ್ತಕ್ಕಂಥ ಕಾಲಮಾನದಲ್ಲಿ 130, 140, 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದಲ್ಲಿ ಕೃಷಿ ಮಾಡೋರಿಲ್ಲದವರೇ ತಿನ್ನಕ್ಕೆ ಅನ್ನ ತೆಗೋದಿಲ್ಲ. ಸ್ವಾಮಿ, ದಯಮಾಡಿ ಕೃಷಿಗೆ ವಿಶೇಷ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದನೂ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಒಂದು ತುಷ್ಟೀಕರಣದ, ಒಂದು ಅಲ್ಪಸಂಖ್ಯಾತರ ರಾಜಕಾರಣವನ್ನು ಮಾಡ್ಕೊಳ್ತಾ ಬಂದಿದೆ. ಅದೇ ನಿನ್ನೆ ಅಷ್ಟೇ ಏನು ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದ್ದಾರೆ. ಆ ಬಜೆಟ್ನಲ್ಲಿ ಇವತ್ತು ಎಷ್ಟು ಸತ್ಯ ಎತ್ಕಾಣ್ತಾ ಇದೆ ಅಂತಂದರೆ, ಕೇವಲ ಒಂದು ಅಲ್ಪಸಂಖ್ಯಾತರ ಓಲೈಕೆಯ ಒಂದು ಬಜೆಟನ್ನು ಮಂಡಿಸಿದ್ದಾರೆ. ಕೇವಲ ಒಂದು ಮುಸ್ಲಿಮರ ಓಟನ್ನು ಕಾಪಾಡತಕ್ಕಂತಹ ಒಂದು ಬಜೆಟನ್ನು ಮಂಡಿಸಿದ್ದಾರೆ. ಇದು ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ಕನ್ನಡಿಗರಿಗೆ ಇದೊಂದು ನಿರಾಶಾದಾಯಕವಾದ ಬಜೆಟ್ ಅಂತಲೇ ಹೇಳ್ತೇನೆ. ಇದು ಹಿಂದೂ ವಿರೋಧಿ ಸರ್ಕಾರ ಮತ್ತು ಮಹಿಳಾ ವಿರೋಧಿ ಸರ್ಕಾರ ಮತ್ತು ಏನು ಬಡವರ ಮತ್ತು ರೈತರ, ದಲಿತರ ಮತ್ತು SC/ST ಸಮುದಾಯಗಳಿಗೆ ಒಂದು ಅನ್ಯಾಯವನ್ನು ಮಾಡಿರುವಂತಹ ಒಂದು ಸರ್ಕಾರ ಅಂತಲೇ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ಏನು ಸ್ವೀಟ್ 16 ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸಿದರೆ, 16ನೇ ಬಜೆಟ್ ಮಂಡಿಸಿದರೆ, ಇದು ಅಕ್ಷರ ಸಹ ಹಲಾಲ್ ಬಜೆಟ್. ಇದು ಸಾಬರು ಬಜೆಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು
ಸಂವಿಧಾನದ ಆಶಯದಂತೆ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಎಲ್ಲ ಕಾಂಗ್ರೆಸ್ಸಿಗರು ಓಡಾಡ್ತಿರ್ತಾರೆ. ಆದರೆ ಸಂವಿಧಾನದ ವಿರೋಧಕ್ಕೆ ತಕ್ಕಂತೆ ಇವತ್ತು ಬಜೆಟನ್ನು ಮಂಡಿಸಿದ್ದಾರೆ. ಕಾರಣ ಏನು ಅಂದರೆ ಸಂವಿಧಾನ ಹೇಳುತ್ತೆ ಸರ್ವರಿಗೂ ಸಮಬಾಳು ಸರ್ವರು ಸಮಪಾಲು ಅಂತೇಳಿ. ಆ ಒಂದು ಸಂವಿಧಾನವನ್ನು ಧಿಕ್ಕರಿಸಿ ಕೇವಲ ಒಂದೇ ಒಂದು ಸಮುದಾಯಕ್ಕೆ ಅತಿ ಹೆಚ್ಚು ಬಜೆಟ್ನಲ್ಲಿ ಮೀಸಲಿಟ್ಟಿರ್ತಕ್ಕಂಥದ್ದು ಇದು ಖಂಡನೀಯ ಸಂವಿಧಾನ ವಿರೋಧಿ ನಡೆ. ಏನು ಕಳೆದ ಬಾರಿ ಕಿಸಾನ್ ಸಮ್ಮಾನ್ ಹಣವನ್ನು 4,000 ರೂಪಾಯಿನ ಕಿತ್ತಾಕಿದ್ರಿ, ಅದನ್ನು ಕೊಡೋದ್ರ ಮುಖಾಂತರ ರೈತರ ನೆರವು ಬರಬೇಕು. ಹಿಂದೂ ಹೆಣ್ಮಕ್ಕಳ ಆತ್ಮರಕ್ಷಣೆಗೂ ಕೂಡ ಇವರು ಹಣ ಕೊಡಬೇಕು. ಹಿಂದೂ ಹೆಣ್ಮಕ್ಳುಗಳ ಸರಳ ವಿವಾಹಕ್ಕೂ ಹಣ ಕೊಡಬೇಕು. SC ST OBC ಲಿಂಗಾಯತರು ಗೌಡರು ಕುರುಬರು ಸೇರಿದಂತೆ ಎಲ್ಲ ಜಾತಿ ವರ್ಗಕ್ಕೂ ಏನು ಅಭಿವೃದ್ಧಿ ಪ್ರಾಧಿಕಾರ ಇದೆ ಆ ಪ್ರಾಧಿಕಾರಕ್ಕೆ ಹಣವನ್ನು ಮೀಸಲಿಡಬೇಕು. ಇದು ಸಂಪೂರ್ಣ ಹಲಾಲ್ ಬಜೆಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.